ಸಂವಾದಿಯಾಗಿರುವಂಥದ್ದು ಮೂಲ ತತ್ವ ಅದೇನೆ. ನಂಬಿಕೆ ಇದ್ರೆ ಕೆಲಸ ಆಗ್ತದೆ, ನಂಬಿಕೆ ಇಲ್ದ್ರೆ ಆಗೋಲ್ಲ ಅಂತ ನಾವು ಗಮನಿಸ್ಬೇಕು. ನಮ್ಮ ಜೀವನ ಎಷ್ಟು ಚೆನ್ನಾಗಿದೆ ಅಂತ. ಏನಾದರೂ ಆದ್ರೆ ಸಾಧನೆ ಆಗ್ಬಿಟ್ರೆ, ನಾನೇ ಮಾಡಿದ್ದು ಸರ್, 2 ವರ್ಷ ಕಷ್ಟಪಟ್ಟು ನಾನೇ ಮಾಡಿದ್ದು. ಅಕಸ್ಮಾತ್ ಆಗದೆ ಹೋದ್ರೆ ದೇವರಿಗೆ ಕಣ್ಣೇ ಇಲ್ಲ ಸರ್. ನಂಬಿಕೆ ಇಲ್ಲದೆ ಮನುಷ್ಯ ಬದುಕಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ನಲ್ಲ. ನನಗೆ ಯಾರೋ ಒಬ್ರು ಕೇಳಿದ್ರು ಹಾಗೆ ಅಂತ. ನಂಬಿಕೆ ಇದ್ದ ಮನುಷ್ಯನಿಗೂ ನಂಬಿಕೆ ಇಲ್ಲದ ಮನುಷ್ಯನಿಗೂ ಇಲ್ಲದ ವ್ಯತ್ಯಾಸ ಏನು ಅಂದ್ರೆ, ಒಂದು ಮರಕ್ಕೂ ಎಲೆಕ್ಟ್ರಿಕ್ ಕಂಬಕ್ಕಿರುವಂತ ವ್ಯತ್ಯಾಸ ಅಂತ ಹೇಳ್ತೀನಿ. ಒಂದು ಮರ ಇದೇ ಪಕ್ಕದಲ್ಲಿ ಎಲೆಕ್ಟ್ರಿಕ್ ಕಂಬ ಇದೆ. ಇಲೆಕ್ಟ್ರಿಕ್ ಕಂಬ 10 ವರ್ಷ ಇದ್ರೂ 1 ಇಂಚು ಉದ್ದ ಆಗಲ್ಲ, ಒಂದು ಹೂ ಬಿಡಲ್ಲ, ಒಂದು ಎಲೆ ಬಿಡಲ್ಲ. ಆದ್ರೆ ಮರ ಬಿಡ್ತದೆ, ಯಾಕಂದ್ರೆ ಅದು ನೆಲವನ್ನು ಗಟ್ಟಿಯಾಗಿ ಹಿಡ್ಕೊಂಡಿದೆ, ನಂಬಿಕೊಂಡಿದೆ. ಅದು ಇದಕ್ಕೆ ಬೇರಿಲ್ಲ. ಬೇರಿಲ್ಲದ ಮನುಷ್ಯ ನಂಬಿಕೆ ಇಲ್ಲದ ಮನುಷ್ಯ ಇದ್ದ ಹಾಗೆ. ಎಷ್ಟು ಕಡೆ ನೋಡಿ ನಮ್ಮ ಜೀವನದಲ್ಲಿ ನೋಡ್ತೀವಿ, ಒಂದು ಕ್ಷಣನೂ ಬದುಕೋಕೆ ಸಾಧ್ಯ ಇಲ್ಲ. ಒಂದಲ್ಲ, ಮಗು ಹುಟ್ಟಿದ ತಕ್ಷಣ ಅಳುತ್ತೆ, ಗಾಬರಿಗಳತ್ತೆ. ಅಮ್ಮ ಎತ್ಕೊಂಡ ತಕ್ಷಣ ಆರಾಮಾಗಿರ್ತದೆ. ಅದಕ್ಕೆ ನಂಬಿಕೆ ಬಂತು, ನಾನು ಕಾಪಾಡ್ತಾಳೆ ಇವಳು ಅಂತ. ಅದು ಮಗುಗೆ ತಾಯಿ ಸ್ಪರ್ಶ ಹೆಂಗೆ ಗೊತ್ತಾಗ್ಬಿಡುತ್ತೆ ಅಂದ್ರೆ, ಅದು 3-4 ತಿಂಗಳು ಅನ್ಕೋತದೆ, ಎಲ್ಲ ಕಡೆನೂ ಹೋಗ್ತದೆ. ಸ್ವಲ್ಪ ತಾಯಿ ಮುಖ ಪರಿಚಯ ಆದ್ಮೇಲೆ ಬೇರೆಯವ್ರ ಕಡೆ ಹೋಗಲ್ಲ ಮಗು, ಯಾಕಂದ್ರೆ ಅಭದ್ರತೆ. ತಾಯಿ ನಂಬಿಕೆ ಇದೆ, ನಾನು ಇಟ್ಕೋತಾಳೆ ಅಂತ ಗೊತ್ತದು. ಅಲ್ಲಿ ಹುಟ್ಟಿದಾಕ್ಷಣ ನಂಬಿಕೆ ಶುರು ಆದದ್ದು ಸ್ವಲ್ಪ ಮಗು ಬೆಳೆದ ಹಾಗೆ ಪರಿಚಿತರ ಕಡೆ ಹೋಗೋಕೆ ಶುರು ಆಗುತ್ತೆ, ಯಾಕಂದ್ರೆ ನಂಬಿಕೆ ಇದೆ ಅವ್ರ ಜೊತೆಗೆ. ಹೊಸಬರ ಕಡೆ ಹೋಗಲ್ಲ, ಮುಖ ಹೋಗಲ್ಲ. ಅಲ್ಲಿ ಮನೆಯಲ್ಲದ ಅಜ್ಜ ಅಜ್ಜಿ ಚಿಕ್ಕಪ್ಪ ಯಾರು ಇರ್ತಾರೋ ಅವ್ರ ಕಡೆನೆ ಹೋಗ್ತದೆ. ನಾವು ಅದೇ ಮಾಡಲ್ವಾ?